ಆ ಲೈನ್ ನಲ್ಲಿ ಇರೋದು ಬಿ ನಾಗೇಂದ್ರ ಅವರು, ಬಳ್ಳಾರಿಯ ಗ್ರಾಮೀಣದ ಶಾಸಕ. ಬಟ್ ಬಹಳ ಪ್ರಮುಖ ಒಂದಿಷ್ಟು ಅಂಶ ಇಲ್ಲಿ ಗಮನಿಸಲೇಬೇಕು. 4 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಬಿಜೆಪಿಯಿಂದ ಗೆದ್ರು, ಇನ್ನು 2 ಬಾರಿ ಕಾಂಗ್ರೆಸ್ ಇಂದ ಗೆದ್ದಿದ್ದಾರೆ. ಜೊತೆಯಲ್ಲಿ ಶ್ರೀರಾಮುಲು ಅವರನ್ನ ಸೋಲಿಸಿದಂತ ನಾಗೇಂದ್ರ ಅವರು ಬಹಳಷ್ಟು ಪ್ರಭಾವಿ ಇದ್ದಾರೆ. ಸದ್ಯ ಕಾಂಟ್ರವರ್ಸಿ ಅಥವಾ ಮತ್ತೊಂದು ಬೇರೆ ಏನೇ ಇರ್ಬೋದು, ಬಟ್ ಬಹಳಷ್ಟು ಪ್ರಭಾವ ಇದೆ ಆ ಫ್ಯಾಕ್ಟರ್ ನಲ್ಲಿ. 2023ರಲ್ಲಿ ಸಿದ್ದು ಸಂಪುಟದಲ್ಲಿ ಸಚಿವರಾಗಿದ್ರು. ಬಟ್ ಆದ್ರೆ ಮುಂದೆ ಏನಾಯ್ತು, ವಾಲ್ಮೀಕಿ ಹಗರಣದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲೇಬೇಕಾದಂತ ಪರಿಸ್ಥಿತಿ ಅವ್ರಿಗೆ ಬಂತು. ಆ ಮೂಲಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಸಂಪುಟ ಸೇರೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದ್ದಾರೆ. ಒಂದಾದ್ಮೇಲೆ ಒಂದು ಬೇರೆ ಬೇರೆ ರೀತಿಯಾದಂತ ಅವ್ರ ಬತ್ತಳಿಕೆಯಲ್ಲಿರುವಂತ ಎಲ್ಲ ಬಾಣ ಬಿಡ್ತಿದ್ದಾರೆ. ಬಟ್ ಸಂಪುಟ ಸೇರುವಂತ ಸುಳಿವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ. ಯಾವುದೇ ಲೆಕ್ಕಾಚಾರದಲ್ಲಿ ಬಿಡೋದಾಗ್ಲ ಸಮುದಾಯವಾರಿಗೂ ಕೂಡ. ಸೊ ಹಾಗಾಗಿ ಇವ್ರ ಬಗ್ಗೆ ಬಹಳಷ್ಟು ಪಾಸಿಟಿವ್ ಆಗಿನೇ ಈಗ ರಿವ್ಯೂಸ್ ಬರ್ತಾ ಇದೆ. ಬಟ್ ಇನ್ನ ಆಗ್ತಾರ ಚಾನ್ಸಸ್ ಇದೆಯಾ? ಅಲ್ಲ, ಕಾಂಗ್ರೆಸ್ ಅವ್ರ ಪ್ರಕಾರ ಅವ್ರನ್ನ ಪೊಲಿಟಿಕಲ್ ಆಗಿ ಮುಗಿಸೋದಕ್ಕೆ ಮಾಡಿದಂತಹ ಒಂದು ದಾಳಿ ಇದು ಇಡೀ ದಾಳಿ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಅದನ್ನೇ ಸಿದ್ದರಾಮಯ್ಯನೂ ಅದನ್ನೇ ಹೇಳೋದು, ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳೋದು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರನೇ ಏನೂ ಇಲ್ಲ. ಅದು ಈಗಾಗಲೇ ಕೋರ್ಟಲ್ಲಿ ಇದೆ ಪ್ರಕರಣ, ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು. ಆದ್ರೆ ನಾಗೇಂದ್ರ ಬಳ್ಳಾರಿಯಲ್ಲಿ ಒಬ್ಬ ಸಂಘಟನೆಗಾರ, ಅದರಲ್ಲಿ ಯಾವುದೇ ಅನುಮಾನ. ಬಿಜೆಪಿಯಲ್ಲಿದ್ರು ಕೂಡ ಸಂಘಟನೆ ಚೆನ್ನಾಗಿ ಮಾಡಿದ್ದಾರೆ, ಕಾಂಗ್ರೆಸ್ ಅಲ್ಲಿದ್ರು ಕೂಡ ಸಂಘಟನೆ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಬಂದ್ಮೇಲೆ ಹೆಚ್ಚು ಅವಕಾಶಗಳು ಸಿಕ್ಕಿದಾವೆ, ಸಚಿವರಾಗುವಂತ ಅವಕಾಶಗಳು ಸಿಕ್ಕಿದಾವೆ. ಗಣಿ ಹಗರಣದಲ್ಲೂ ಅವ್ರ ಹೆಸರಿತ್ತು, ಅದೇ ರೀತಿ ವಾಲ್ಮೀಕಿ ಹಗರಣದಲ್ಲೂ ಅವ್ರ ಹೆಸರು ಬಂತು. ವಾಲ್ಮೀಕಿ ಹಗರಣ ಕಾರಣಕ್ಕೋಸ್ಕರವೇ ಅವರು ರಾಜೀನಾಮೆ ಕೊಡುವ ಹಂತಕ್ಕೂ ಕೂಡ ಬಂದ್ರು. ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಹೇಳಿದ್ರು, ಒಂದ್ ವೇಳೆ ನಿನ್ಗೆಲ್ಲ ಕ್ಲೀನ್ ಚಿಟ್ ಸಿಕ್ಕಿದ್ದಾದ್ರೆ ಮತ್ತೆ ನಿಮ್ಮನ್ನ ನಾವು ವಾಪಸ್ ತಗೊಂತೀವಿ ಅಂತ. ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರನ್ನ ಮತ್ತೆ ವಾಪಸ್ ತಗೋಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಬಳ್ಳಾರಿಯಲ್ಲಿ ಇವರಷ್ಟು ಸ್ಟ್ರಾಂಗ್ ಇರುವಂತಹ ಬಳ್ಳಾರಿ ಕಾಂಗ್ರೆಸ್ ಅಲ್ಲಿ ನಾಗೇಂದ್ರ ಅಷ್ಟು ಸ್ಟ್ರಾಂಗ್ ಇರುವಂತಹ ಲೀಡರ್ ಇಲ್ಲ. ತುಕಾರಾಮ್ ಇದ್ರು, ತುಕಾರಾಮ್ ಸಂಸದರಾದ್ರು, ತಮ್ಮ ಪತ್ನಿಯನ್ನ ಇಲ್ಲಿ ಶಾಸಕರನ್ನು ಮಾಡಿದ್ದಾರೆ. ಮೊದಲ ಬಾರಿ ಶಾಸಕರಾಗಿದ್ದಂತವ್ರಿಗೆ ಅವಕಾಶ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ. ಗಣೇಶ್ ಅವರಿದ್ದಾರೆ, ಗಣೇಶ್ ಅವ್ರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇನ್ನ ಪರಮೇಶ್ವರ್ ನಾಯ್ಕ್ ಸೋತಿದ್ದಾರೆ. ಹೀಗಾಗಿ ನಮ್ಮ KMF ಅಧ್ಯಕ್ಷರು ಕೂಡ ಸೋತಿದ್ದಾರೆ. ಹೀಗಾಗಿ ಯಾರು ಕೂಡ ರೇಸಲ್ಲಿಲ್ಲ. ಸೀನಿಯರ್ ಅಂತಿರೋದು ನಾಗೇಂದ್ರನೇ, ಬಿ ನಾಗೇಂದ್ರನೇ. ಜೊತೆಗೆ ಇಬ್ಬರ ಕೃಪಾ ಕಟಾಕ್ಷನೂ ಇದೆ. ಸಿದ್ದರಾಮಯ್ಯ ಅವ್ರ ಕೃಪಾ ಕಟಾಕ್ಷನೂ ಇದೆ, ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಕೃಪಾ ಕಟಾಕ್ಷನೂ ಇದೆ. ಜಿಲ್ಲಾವಾರು ಸಮುದಾಯವಾರು ತೆಗೆದುಕೊಂಡಾಗ ಆ ಭಾಗದಲ್ಲಿ, ಯಾಕಂತ ಹೇಳಿದ್ರೆ ಬಳ್ಳಾರಿ, ಕೊಪ್ಪಳ, ರಾಯಚೂರು ಈ ಭಾಗದಲ್ಲಿ ಆ 3 ಕ್ಷೇತ್ರದಲ್ಲೂ ಕೂಡ, ಚಿತ್ರದುರ್ಗ, ಈ 4 ಲೋಕಸಭಾ ಕ್ಷೇತ್ರಗಳು ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ST ಸಮುದಾಯ ಬಹಳ ಪ್ರಬಲವಾಗಿದೆ. ಶ್ರೀರಾಮುಲು ಅಂತವರನ್ನ ಸೋಲಿಸಿದಂತಹ ಕೀರ್ತಿನೂ ಕೂಡ ನಾಗೇಂದ್ರಗಿದೆ. ಹಾಗಾಗಿ ನಾಗೇಂದ್ರ ಅವರ ಹೆಸರು ಲಿಸ್ಟ್ ಅಲ್ಲಿ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದ್ದಾದ್ರೆ ಇವರು ಕೂಡ ಮಿನಿಸ್ಟರ್ ಆಗ್ತಾರೆ.